जी सर, आप थोड़ा-सा वेट करिए, आपको जो है फोरक्लोजर लेटर आपको 24 आवर्स में मिल जाएगा। नहीं, हायर ऑफिसर को रोते ट्रांसफर करें। ಸರ್ ನಮಸ್ತೆ सॉरी? SBI ಇಂದ ನಾವು ಕಾಲ್ हायर ಮಾಡಿರೋದು ऑफिसर को ಇದು ಮನೆ ಓಪನಿಂಗ್ ಲೆಟರ್ ಬೇಕಂತ सॉरी सर, ಮೇಲ್ ಮಾಡಿದ್ರು अभी सीनियर ऑफिसर नहीं है, तो ಕೊಡ್ತಾ ಇದ್ರು आप थोड़ा वेट ಬೇಡ करिए। ಮೇಡಮ್, ನಿಮ್ದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ, ಅದಕ್ಕೆ ನಾವು ಕ್ಲೋಸ್ ಮಾಡ್ಕೊಂತ ಇದ್ದೀವಿ. ಇಂಟ್ರೆಸ್ಟ್ ರೇಟು सर आप ಜಾಸ್ತಿ वेट ಐತೆ करिए, ನಿಮ್ದ್ರಲ್ಲಿ. आपको जो भी है 24 आवर्स तक ತುಂಬಾ मिल जाएगा। ಕಟ್ ಮಾಡಿದ್ದೀರಾ, नहीं, ಅದಕ್ಕಾಗಿ ನಾವು तुम्हारा ಬೇಕಾಗಿಲ್ಲ, सीनियर ऑफिसर को ट्रांसफर ನಾವು करिए। ಕ್ಲೋಸ್ ಮಾಡ್ತೀವಿ. सर अभी वो ಕೊಡ್ತಾ अवेलेबल ಇದ್ರು ಅಥವಾ नहीं ಓನ್ है, ಫಂಡ್ वो अवेलेबल होंगे तो हम आपकी बात करा ಏನು देंगे। ಹೇಳಿ? नहीं, ಇದು बहुत ಲೋನ್ तकलीफ दे ಬೇರೆ रहा ಕಡೆ ಟೇಕ್ ಔಟ್ तुम्हारा ಮಾಡ್ಕೊತಾ बैंक का। ಇದ್ದೀರಾ, ಬೇರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀರಾ? ठीक है सर, आप ಕ್ಲೋಸ್ वेट कर ಮಾಡ್ಕೊಂಡು लीजिए, ಬೇರೆ 24 ನಾವು आवर्स ಟ್ರೈ में आपको मिल ಮಾಡ್ಕೊಂತೀವಿ. जाएगा। ठीक है, नहीं ಸರಿ ಸರ್, ಇವಾಗ ಓನ್ ಫಂಡ್ कई को ಚೇಂಜ್ ಮಾಡ್ಕೊತಾ ऐसा ಇದ್ದೀರಾ? गलत कर रहे कस्टमर को। ಸರಿ कैसा सर वेट आपके करना साथ पड़े? आपके साथ कोई गलत नहीं कर रहा है, जैसा हमने ऑलरेडी आगे 21 डेज हो सुनिए। गया, फिर वही बात बोल रहे 24 आवर्स ये वो। उसके लिए 21 डेज कल कंप्लीट हुआ है आपका, आप वेट करिए, आपको 24 आवर्स या फिर आज तुम्हें शाम तक मिल जाएगा। बोले ना, तुम्हें बोले ना, तुम्हें बोले के वास्ते चुप के खड़े ना हमें। आप 24 कहा तो हमें कैसे ये करना सर? वो तीन तीन 300 की 400 की पड़ती है। ओके सर, आप वेट करिए, जो भी रहेगा आपको प्रोवाइड हो जाएगा। प्राइवेट नहीं, अब होना चाहिए, नहीं तो कंज्यूमर कोर्ट को जाएंगे। లోన్ రీపేమెంట్, బ్యాంక్ లోన్, ओके सर, हाँ, थैंक यू फॉर कॉलिंग। ट्रांसफर करिए। अभी वो अवेलेबल नहीं है, आप सेकंड हाफ में कॉल कीजिए, अवेलेबल होंगे तो हम आपकी बात హోమ్ करा देंगे। లోను, ఎడ్యుకేషన్ లోను, దాని తర్వాత ఇక్కడ లాస్ట్ లో చూడండి వ్యూ డీటెయిల్స్ అని ఉన్నదా, వ్యూ డీటెయిల్స్ లోన్ రీపేమెంట్. దాన్ని క్లిక్ చేయండి. ఓకే, చేసినాము. ఇప్పుడు చూడండి పైన అది SBFC కంపెనీ పేరు టైప్ చేయండి. పైన సర్చ్ బై లెండర్ అని ఉన్నది కదా, అందులో కంపెనీ పేరు టైప్ చేయండి, SBFC ఫైనాన్స్ లిమిటెడ్. ఎస్బిఎఫ్సి ఫైనాన్స్ లిమిటెడ్. ఓకే, చేసినాము. ఇప్పుడు ఏమని అడుగుతున్నది మీకు? ఆ లోన్ నంబర్ అడుగుతా ఉంది, పిఆర్ నంబర్. క్యాపిటల్ లెటర్స్ లో PR అని టైప్ చేయండి. బిగ్ లెటరా? బిగ్ లెటర్ లో PR అని టైప్ చేయండి. పిఆర్. PR. ఓకే, ఫర్ పంజాబ్, R ఫర్ రాజస్థాన్. ఓకే, పిఆర్. తర్వాత 01 01 41 41 09 09 43. 43 నా? నంబర్ రిపీట్ చేయండి నాకు. తర్వాత పిఆర్ఓ, పిఆర్ PR కాదు, PR 0. ಅದೇ ವಿಜಯನಗರಕ್ಕೆ ಹೋಗಿ ಅಲ್ಲಿ ಹೋದ್ರೆ ಅವ್ರನ್ನ 410 943. వచ్చినది చేసినాము. ಅಮೌಂಟ್ ಬರುತ್ತೆ ಒಂದು ಚೆಕ್ ಕೊಡಿ. ಚೆಕ್ ಯಾರ ಹೆಸರಿಗೆ, ಯಾವ ಅಕೌಂಟ್ಗೆ? SBFC ಫೈನಾನ್ಸ್ ಲಿಮಿಟೆಡ್ ಅಂತ ಎಲ್ಲಿದೆ ಅಲ್ಲ ಅಕೌಂಟ್ ನಂಬರ್? ನೀವು SBFC ಫೈನಾನ್ಸ್ ಲಿಮಿಟೆಡ್ ಅಂತ ಬರೀರಿ ಸರ್, ಅಷ್ಟೇ. ಅಷ್ಟೇನಾ? ಚೆಕ್ SBFC ಫೈನಾನ್ಸ್ ಲಿಮಿಟೆಡ್ ಅಂತ ಬರೆದ್ಬಿಟ್ಟು ಮೇಲ್ಗಡೆ. ಇಲ್ಲ ಸರ್, ಇದು ಇಂಟ್ರೆಸ್ಟ್ ಹೆಂಗೆ ಅಂತ ನಮ್ಗೆ ಅರ್ಥ ಆಗ್ತದೆ. ಇವಾಗ 3 ಲಕ್ಷ ನಾವು ಕಟ್ಟಿದ್ದೀವಿ, 3 ಲಕ್ಷ ಕಟ್ಟಿದ್ವಿ, ಮತ್ತೆ ನೀವು 11.5 ಹಾಕಿದ್ರೆ ಹೆಂಗೆ ಎಲ್ಲಿ ಹೋಗ್ಬೇಕು ನಾವು ಅಂತ. ಇದನ್ನು ನಾವೇನು ಹಾಕಕ್ಕೆ ಬರಲ್ಲ ಸರ್, ನಿಮ್ದು ಇನ್ನೂ 10,48,704 ರೂಪಾಯಿ ಬ್ಯಾಲೆನ್ಸ್ ಐತೆ, ಓಕೆನಾ? ಹೌದು ಸರ್, ಸರ್ ಇವಾಗ EMI ನಮ್ಮದು 19,900 ರೂಪಾಯಿ EMI. 13 ತಿಂಗಳದ್ದು ಎಷ್ಟಾಗತ್ತೆ ನೀವೇ ಕೊಂಡು? 13 ತಿಂಗಳಿಗೆ ಎಷ್ಟಾಗುತ್ತೆ? 13 ತಿಂಗಳು ಕಟ್ಟಿದ್ದೀರಾ? ಮತ್ತೆ ಇನ್ಸೂರೆನ್ಸ್ ಅಂತ 76,000. ಎಷ್ಟು ತೊಗೊಂಡಿರೋದು ಲೋನ್ ನೀವು? 11 ಲಕ್ಷ ತೊಗೊಂಡಿರೋದಾ? ಎಷ್ಟು ವರ್ಷಕ್ಕೆ ತಗೊಂಡಿದ್ದೀರಾ? 10 ವರ್ಷನ ಏನೋ, 10 ವರ್ಷ ಅಂತ ಹೇಳಿದ್ದ. ಆಯ್ತು, 10 ವರ್ಷಕ್ಕೆ
19,000 ಎಷ್ಟು EMI ಕಟ್ತೀರಿ ನೀವು? 19,900 ಏನೋ ಬರ್ತದೆ. 19,820 ರೂಪಾಯಿ. ಓಕೆನಾ? ಅಷ್ಟು 13 ತಿಂಗಳು ಕಟ್ಟಿದ್ದೀರಾ? ಹೌದು. ತಗೊಳ್ಳಿ 10,052,000 10,52,000 ಬ್ಯಾಲೆನ್ಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ತಿಂಗಳು 16,500 ರೂಪಾಯಿ ಇಂಟ್ರೆಸ್ಟ್ ಹೋದ್ರೆ 3,320 ರೂಪಾಯಿ ಅಷ್ಟೋಗಿದೆ. ಓಕೆನಾ? ಹಂಗೆ ಡಿವೈಡ್ ಮಾಡ್ಕೊಳ್ಳಿ, 13 ತಿಂಗಳಿಗೆ ಎಷ್ಟಾಗಿದೆ ನೋಡಿ. ಅಲ್ಲ, ನಮಗೆ ಇವಾಗ ನೀವು ಹೇಳ್ತಾ ಇದ್ದೀರಾ, ಲೋನ್ ಮಾಡಿದವಾಗ ಹೇಳಿಲ್ಲ. ಅದು ಅವ್ರು ಕೇಳಿದ್ರು ಸರ್. ನಾನೇನೋ ಈಗ ನನ್ಗೆ ಗೊತ್ತಿರೋದಕ್ಕೆ ಹೇಳ್ತಾ ಇದ್ದೀನಿ. ನೀವು 13 ತಿಂಗಳಿಗೆ ಎಷ್ಟಾಯಿತು ಅಂದರೆ ನನಗೆ ಕ್ಲಾರಿಟಿ ಕೊಟ್ಟೆ. ನೀವು ಅವಾಗ ಕೇಳಿದಾರೋ ಹೇಳಿದಾರೋ ನೀವು ಕೇಳಿದ್ರೆ ನನಗೆ ಗೊತ್ತಿಲ್ಲ. ಸರಿ ಇನ್ಶೂರೆನ್ಸ್ 74. ಇನ್ಶೂರೆನ್ಸ್ ಅದು ಲೋನ್ ಕ್ಲೋಸ್ ಆದರೆ ರಿಫಂಡ್ ಬರುತ್ತೆ. ಬಿಡಿ, ನೆಕ್ಸ್ಟ್ ಹೇಳಿ. ಅದು ಯಾವ ಥರ ಮಾಡಿ? ಅದು ನಿಮ್ದು ಲೋನ್ ಎಲ್ಲ ಕ್ಲೋಸ್ ಆಗಿ ಒರಿಜಿನಲ್ಸ್ ಡಾಕ್ಯುಮೆಂಟ್ಸ್ ಬಂದಮೇಲೆ ನಾವು ಎನ್ಒಸಿ ಕೊಡ್ತೀವಿ, ಅದನ್ನ ಅಟ್ಯಾಚ್ ಮಾಡಿ ಮೇಲ್ ಹಾಕ್ತೀವಿ. ಅದು ನಿಮ್ಮ ಅಕೌಂಟ್ಗೆ ಇನ್ಶೂರೆನ್ಸ್ ರಿಫಂಡ್ ಬರುತ್ತೆ. 5 ವರ್ಷಕ್ಕೆ ತೊಗೊಂಡಿರ್ತಾರೆ, 1 ವರ್ಷ ಕ್ಲಿಯರ್ ಆಗಿರುತ್ತೆ, 13 EMI ಕ್ಲಿಯರ್ ಆಗಿದೆಯಲ್ಲ, ಇಲ್ಲಿ ರಿಮೈನಿಂಗ್ ಏನಿದೆ ಅದು ನಿಮಗೆ ಬರುತ್ತೆ. ಅದು ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ಪರ್ಸೆಂಟೇಜ್ ಲೆಕ್ಕ ಅವ್ರು ನಿಮಗೆ ಬರುತ್ತೆ, ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ. ಹೆಡ್ ಆಫೀಸ್ ಎಲ್ಲಿ ಸರ್? ಹೆಡ್ ಆಫೀಸ್ ಮುಂಬೈ. ಅಡ್ರೆಸ್ ಏನು? ಮುಂಬೈದಿಲ್ಲ ಅಡ್ರೆಸ್. ಹಂಗೇನು ಬೇಕು ಕಸ್ಟಮರ್ ಕೇರ್ಗೆ ಹಾಕಿ, ಏನು ಬೇಕು ಅವ್ರ ಮಕ ಮುಚ್ಚಿದ್ರು ಕರ್ನಾಟಕದಲ್ಲಿ ಇಲ್ಲಿ ಕರ್ನಾಟಕ ದುಡ್ಡು ಬೇಕು ಅವ್ರಿಗೆ, ಕನ್ನಡ ಭಾಷೆ ಬೇಕಾಗಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಕೇಳಿದ್ರೆ ನಮ್ಗೆ ಬರಲ್ಲ ಅಂತಾರ. ಇಲ್ಲ, ಇವಾಗ ಮಾಡ್ಬೋದು. ನಿಮ್ಮ ಕಸ್ಟಮರ್ ಕೇರ್ಗೆ 1000 ಸಲ 21 ದಿನ ಕ್ಲೋಸ್ ಲೆಟರ್ ಬೇಕು ಅಂತಾರೆ. ಎಷ್ಟು ತಲೆ ತಿಂತಾರೆ ಅಂದ್ರೆ, ಅಲ್ಲ ಕನ್ನಡ ಬಂದ್ರೆ ಪರವಾಗಿಲ್ಲ, ನಮ್ಗೆ ಅರ್ಧ ಹಿಂದಿ ಬರುತ್ತೆ, ಅರ್ಧ ಇದು ಬರುತ್ತೆ. ಅರ್ಥ ಆಯ್ತಾ? ಎಷ್ಟು ಟಚ್ ಆಗಿ ಕೊಡ್ತಾ ಇದಾರೆ ಗೊತ್ತಾ? ಅಲ್ಲ ನಾನು ಹೇಳೋದನ್ನ ಕೇಳಿ, ನಾನು ಬಿದ್ದಿರೋ ಬಾಧೆ ನಿಮ್ಗೆ ಹೇಳ್ಬೇಕಲ್ಲ. ಇವಾಗ ಕಾಲ್ ಮಾಡ್ತೀನಿ ರೀ, ಕನ್ನಡ ಬರುತ್ತೆ ಇಲ್ಲ ಅವ್ರು ಕೇಳಿ. ನಮ್ಗೆ ಬರಲ್ಲ ಕನ್ನಡ, ಇದೇ ಹಂಗಿರೋವಾಗ ಇಲ್ಲಿ ಏನಕ್ಕೆ ಮಾಡ್ಬೇಕು ಅಂತ ನನ್ನ ಕ್ವಶನ್ ಅಷ್ಟೇ. ಕನ್ನಡ ಬರೋಂಗಿದ್ರೆ ಮಾಡ್ಲಿ, ಮಾಡ್ಕೊಂಡು ತಿನ್ಲಿ, ದುಡ್ಕೊಂಡು ಯಾರೋ ಇದು ಮಾಡಲಿ. ಎಷ್ಟು ಸಲ ಮಾಡಿದ್ದೀನಿ ನೋಡಿ ಕಸ್ಟಮರ್ ಕೇರ್ ತುಂಬ ನನ್ನ ಸತಾಯಿಸ್ಬಿಟ್ಟಿದೆ. ಓಕೆ ಸರ್, ಓಕೆ. ಇವಾಗ ಸದ್ಯಕ್ಕೆ ಆದ್ರೆ ಸರ್ ರೆಂಟಲ್ಲಿ 60,000 ರೆಂಟ್ ಬರುತ್ತೆ. ಅದು ಬಿಟ್ಟರೆ ಇವಾಗ ಯಾವುದೇ ಕನ್ಸಲ್ಟೆನ್ಸಿ ಓಪನ್ ಮಾಡ್ತಾರೆ.